58 ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬಿ ಅಂಡ್ ಆರ್ ಕ್ಯೂ ಆರ್ ಟೂ ವರ್ಟಿಕಲ್ ಟವರ್ಸ್ ಸ್ಟ್ಯಾಂಡಿಂಗ್ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಒಂದು ಲೆವೆಲ್ ಗ್ರೌಂಡ್ ಇದೆ, ಅದ್ರ ಮೇಲೆ ಎರಡು ಟವರ್ ನಿಂತಿದೆ, ಒಂದು ಎ ಬಿ ಇನ್ನೊಂದು ಆರ್ ಕ್ಯೂ. ಓಕೆ, ಹಂಗ್ ಕೊಟ್ಟಿದ್ದಾನೆ. ಆಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ, angle of elevation of the top of the tower from a point P on the same ground and from the foot of the tower are 30 degree as shown in the figure. Diagram ಅಲ್ಲಿ angle of elevation ಕೊಟ್ಟಿದ್ದಾನೆ. ಏನು, P ಪಾಯಿಂಟ್ ಇಂದ ಕೂಡ 30 ಡಿಗ್ರಿ, Q ಪಾಯಿಂಟ್ ಇಂದ ಕೂಡ 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈಗ ಏನೇನ್ ಕೊಟ್ಟಿದ್ದಾನೆ ನೋಡ್ರಿ, ಇನ್ನ if PQ is equal to 24 ಮೀಟರ್, PQ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಎ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಆರ್ ಎಷ್ಟು ಕೊಟ್ಟಿದ್ದಾರೆ, ಎ ಆರ್ ಬಂದ್ಬಿಟ್ಟು 13 ಅಂತ ಕೊಟ್ಟಿದ್ದಾನೆ. ಆಮೇಲೆ ದೆನ್ ಫೈಂಡ್ ದ ಹೈಟ್ಸ್ ಆಫ್ ದ ಟವರ್ ಎ ಬಿ ಅಂಡ್ ಆರ್ ಕ್ಯೂ. ಈಗ ನಾನು ಏನೇನ್ ಕಂಡಿಬೇಕು, ಎ ಬಿ ಕಂಡಿಡಿಬೇಕು. ಓಕೆ, ಆಮೇಲೆ ಆರ್ ಕ್ಯೂ ಕಂಡಿಡಿಬೇಕು. ಆಮೇಲೆ ಇನ್ನೊಂದು ಏನ್ ಕಂಡಿಬೇಕು, ಆಲ್ಸೋ ಫೈಂಡ್ ದ ಲೆಂತ್ ಆಫ್ ಎ ಪಿ, ಎ ಪಿ ಕೂಡ ಕಂಡಿಡಿಬೇಕು. ಓಕೆ, ಸೊ 3 ವ್ಯಾಲ್ಯೂ ಕಂಡಿಡಿಬೇಕು. ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಈಗ ನೀವೇ ನೋಡಿದ್ರೆ ಇದಿಷ್ಟು ಎಷ್ಟು ಕೊಟ್ಟಿದ್ದಾನೆ ಅವರು, ಇದಿಷ್ಟು 24 ಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ನಾನೇನ್ ಮಾಡ್ತೀನಿ ಈಗ ಪಿ ಬಿ ನ ಎಕ್ಸ್ ಅಂತ ತಗೊಂತೀನಿ. ಓಕೆ, ಫಸ್ಟ್ ಏನ್ ಮಾಡ್ತೀನಿ, ಲೆಟ್ ಪಿ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂತೀನಿ. ಓಕೆ, ಅವಾಗ ಏನಾಗುತ್ತೆ ನೋಡ್ರಿ, ನೀವೇ ನೋಡ್ರಿ, ಇವಾಗ ಪಿ ಬಿ ಪ್ಲಸ್ ಪಿ ಕ್ಯೂ ಏನಾಗುತ್ತೆ, 24 ಆಗುತ್ತಾ. ಈಗ ನೀವೇ ನೋಡ್ರಿ, ಇದು 24 ಆಗುತ್ತಾನೆ. ನಾನೇನ್ ಬರಿತೀನಿ ಅಂತಂದ್ರೆ ಪಿ ಬಿ ಪ್ಲಸ್ ಬಿ ಕ್ಯೂ ಇವ್ರಿಬ್ಬರು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 24 ಬರುತ್ತೆ. ಪಿ ಬಿ ನಾನು ಎಕ್ಸ್ ತಗೊಂಡಿನಿ, ಪ್ಲಸ್ ಬಿ ಕ್ಯೂ ಇಸ್ ಈಕ್ವಲ್ ಟು 24. ಈಗ ಪ್ಲಸ್ ಎಕ್ಸ್ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಪಿ ಕ್ಯೂ ಬಂದ್ಬಿಟ್ಟು ಏನಾಯ್ತು, 24 ಮೈನಸ್ ಎಕ್ಸ್ ಆಯ್ತು. ಸೊ ಪಿ ಕ್ಯೂ ಏನಂತ ಬರ್ತೀನಿ, 24 ಮೈನಸ್ ಎಕ್ಸ್ ಅಂತ ಬರ್ತೀನಿ. ಓಕೆ, ಸೊ ಈಗ ನಮ್ಗೆ ಇವಾಗ ಡಯಾಗ್ರಾಮ್ ಅಲ್ಲಿ ನಾವು ವ್ಯಾಲ್ಯೂಸ್ ಬರ್ಕೊಂಡ್ರಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈಗ ಫಸ್ಟ್ ಈ ಟ್ರಯಾಂಗಲ್ ತಗೊಂತೀನಿ, ಯಾವುದು ಎ ಬಿ ಪಿ, ಇನ್ ಟ್ರಯಾಂಗಲ್ ಎ ಬಿ ಪಿ ತಗೊಂತೀನಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಓಕೆ, ಎ ಬಿ ಪಿ. ಓಕೆ, ಸೊ ಪಿ ಹತ್ರ ಆಂಗಲ್ ಎಷ್ಟಿದೆ, 50 ಡಿಗ್ರಿ ಇದೆ. ಓಕೆ, ಈಗ ಆಂಗಲ್ ಅಂದ್ರೆ ಇದೇನಿದು ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ, ಈ 90 ಡಿಗ್ರಿ ಅಪೋಸಿಟ್ ಇರೋದೇನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದೇನೋ ಅಡ್ಜಸೆಂಟ್. ಇನ್ ಎದಕ್ 90 ತಗೊಂಡೆ ಅಂದ್ರೆ, ಈ ಕಡೆ 90 ಇದೆ ಅಂದ್ರೆ ಈ ಕಡೆ ಕೂಡ 90 ಇರುತ್ತೆ. ಟೋಟಲ್ 180 ಇರಬೇಕು. ಈಗ ನೀವು ನೋಡಿದ್ರೆ, ಈಗ ನನಗೇನ್ ಬೇಕು, ಎ ಬಿ. ಈಗ ಪಿ ಬಿ ವ್ಯಾಲ್ಯೂ ಗೊತ್ತೌದಾ, ಪಿ ಬಿ ವ್ಯಾಲ್ಯೂ ತಗೊಂಡಿವಿ, ಹೌದಾ. ಸೊ ಇವಾಗ ಏನ್ ಮಾಡ್ತೀನಿ ನಾನು, ಇವಾಗ ಇಲ್ಲಿ ನನಗೇನ್ ಬೇಕು, ಇವಾಗ ಈ ಪಿ ಬಿ ಗೊತ್ತು, ಎಕ್ಸ್ ಅಂತ ತಗೊಂಡಿನಿ. ಈಗ ಎ ಬಿ ಬೇಕು. ಸೊ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಯಾವ ಫಾರ್ಮ್ಲ ತಗೊಂತೀನಿ, ಅಂಡ್ ಥೀಟಾ ಫಾರ್ಮ್ಲ ತಗೊಂತೀನಿ, ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಥೀಟಾ ಇದ್ದಲ್ಲಿ ಏನ್ ಬರೀಬೇಕು ನಾನು, 50 ಅಂತ ಬರಿತೀನಿ. ಓಕೆ, ಅಪೋಸಿಟ್ ಏನು ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಏನು ಎಕ್ಸ್. ಓಕೆ, ಈಗ tan 30 ವ್ಯಾಲ್ಯೂ ಏನು, 1/√3 ಇಸ್ ಈಕ್ವಲ್ ಟು ಎ ಬಿ ಬೈ ಎಕ್ಸ್. ಹೌದಾ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು √3 ಎ ಬಿ ಆಯ್ತು. ಹೌದಾ. ಸೊ 1 ಇಂಟು ಎಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು √3 ಎ ಬಿ. ಇದನ್ನೇ ಉಲ್ಟಾ ಬರೆದ್ರೆ √3 ಎ ಬಿ ಇಸ್ ಈಕ್ವಲ್ ಟು ಎಕ್ಸ್, ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3 ಆಯ್ತು. ಇದನ್ನ ಏನಂತೀನಿ, ಈಕ್ವೇಶನ್ 1 ಅಂತ ಕರಿತೀನಿ. ಸೊ ನಾನು ಇವಾಗ ಏನ್ ಬಂತು, ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಬೈ √3 ಅಂತ ಬಂತು. ಸೊ ನಾನೇನ್ ಮಾಡ್ಬಿಡ್ತೀನಿ, ಅದನ್ನ ಇಲ್ಲಿ ಫಸ್ಟ್ ಇದನ್ನ ಎರೇಸ್ ಮಾಡ್ಬಿಟ್ಟು ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಓಕೆ, ಈಗ ನನಗೆ ಏನ್ ಬಂತು, ಇವಾಗ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಬೈ √3 ಅಂತ ಬಂತು. ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂಡೆ. ಇವಾಗ ಏನ್ ಮಾಡ್ತೀನಿ, ಇದೆಷ್ಟನ್ನು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಸೆಕೆಂಡ್ ಟ್ರಯಾಂಗಲ್ ತಗೊಂತೀನಿ. ಓಕೆ, ಇಲ್ಲಿ 2 ಬರ್ತೀನಿ ನೋಡ್ರಿ, ಆ ಟ್ರಯಾಂಗಲ್ ತಗೊಂತೀನಿ. ಓಕೆ, ಅದನ್ನ ಸಪರೇಟ್ ಆಗಿ ಬರ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಆ ಟ್ರಯಾಂಗಲ್ ಏನು, ಎ ಬಿ ಕ್ಯೂ. ಓಕೆ, ಸೊ ಇಲ್ಲಿ ಆಂಗಲ್ ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ,
ಈಗ ಬಿ ಕ್ಯೂ ವ್ಯಾಲ್ಯೂ ಏನ್ ತಗೊಂಡಿವಿ 24 ಮೈನಸ್ ಎಕ್ಸ್ ಅಂತ ತಗೊಂಡಿವಿ. ಇದು ಆಂಗಲ್ ಅಂದ್ರೆ ಇದ್ರ ಆಂಗಲ್ ಇರೋದು ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ. ಇನ್ನು ವೋಲ್ಟೇಜ್ ಏನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ. ಹಿಂಗ ನನಗೆ ಹೈಪೋಟೆನ್ಸ್ ಬೇಕಿಲ್ಲ, ಸೊ ನಾನೇನ್ ಮಾಡ್ಬಿಡ್ತೀನಿ ಟ್ಯಾನ್ ಥೀಟಾ ಫಾರ್ಮ್ ತಗೊಂಡ್ಬಿಡ್ತೀನಿ. ಟ್ಯಾನ್ ಥೀಟಾ ಫಾರ್ಮ್ ಏನು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನು 30. ಟ್ಯಾನ್ 30 ಇಸ್ ಈಕ್ವಲ್ ಟು ಅಪೋಸಿಟ್ ಏನಿದೆ ಎ ಬಿ ಇದೆ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನು 24 ಮೈನಸ್ ಎಕ್ಸ್. ಓಕೆ, ಈಗ ಟ್ಯಾನ್ 30 ವ್ಯಾಲ್ಯೂ ಏನು 1/√3 ಇಸ್ ಈಕ್ವಲ್ ಟು ಎ ಬಿ ಬೈ 24 ಮೈನಸ್ ಎಕ್ಸ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಎ ಬಿ ಇಸ್ ಈಕ್ವಲ್ ಟು ಓಕೆ ಏನಾಗುತ್ತೆ 1 ಇಂಟು 24 ಮೈನಸ್ ಎಕ್ಸ್ ಆಗುತ್ತೆ. ಸೊ ಈಗ ಏನಾಯ್ತು √3 ಎ ಬಿ ಇಸ್ ಈಕ್ವಲ್ ಟು 1 ಇಂಟು 24 ಮೈನಸ್ ಎಕ್ಸ್ 24 ಮೈನಸ್ ಎಕ್ಸ್ ಆಗುತ್ತೆ. ಎ ಬಿ ಇಸ್ ಈಕ್ವಲ್ ಟು 24 ಮೈನಸ್ ಎಕ್ಸ್ ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3 ಆಯ್ತು. ಸೊ ಇದನ್ನೇನ್ ಮಾಡ್ತೀನಿ ಇದನ್ನ ಇಕ್ವೇಶನ್ 2 ಅಂತ ಬರೀತೀನಿ. ಸೊ ಏನ್ ಮಾಡ್ತೀನಿ ಇಲ್ಲಿ ಅರೇಂಜ್ ಮಾಡ್ಬಿಟ್ಟು ಇಲ್ಲಿ ಇಕ್ವೇಶನ್ ಬರ್ತೀನಿ. ಏನು ಎ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಇಕ್ವೇಶನ್ ಏನ್ ಬಂದಿದೆ 24 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3. ಓಕೆ, ಇದು ಇಕ್ವೇಶನ್ 2. ಈಗ ಏನ್ ಮಾಡ್ತೀನಿ ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ನಮಗೆ ಇವಾಗ 2 ಇಕ್ವೇಶನ್ ಬಂತು. ಓಕೆ, ಈಗ ನೀವು ನೋಡಿದ್ರೆ ಫ್ರಮ್ 192 ಏನ್ ಬರೀಬಹುದು ನೋಡ್ರಿ. ಫ್ರಮ್ 192 ಎಲ್ ಎಚ್ ಎಸ್ ಈಕ್ವಲ್ ಇದೆನಾ, ಇಲ್ಲಿ ಎ ಬಿ ಇದೆ ಇಲ್ಲಿ ಎ ಬಿ ಇದೆ. ಎಲ್ ಎಚ್ ಎಸ್ ಈಕ್ವಲ್ ಅಂದ್ರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಅಂತ ಬರೀಬಹುದು. ಸೊ ಫ್ರಮ್ 192 ಏನ್ ಬರೀಬಹುದು ಎಕ್ಸ್ ಬೈ √3 ಇಸ್ ಈಕ್ವಲ್ ಟು 24 ಮೈನಸ್ ಎಕ್ಸ್ ಡಿವೈಡೆಡ್ ಬೈ √3 ಅಂತ ಬರೀಬಹುದು. ಏನಾಯ್ತು ಈ √3 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ಎಕ್ಸ್ ಇಸ್ ಈಕ್ವಲ್ ಟು 24 ಮೈನಸ್ ಎಕ್ಸ್. ಓಕೆ, ಈ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು 24. ಎಕ್ಸ್ ಪ್ಲಸ್ ಎಕ್ಸ್ ಏನಾಯ್ತು 2x ಆಯ್ತು. 2x ಇಸ್ ಈಕ್ವಲ್ ಟು 24. ಎಕ್ಸ್ ಇಸ್ ಈಕ್ವಲ್ ಟು 24 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 ಜಾ 2 12 ಜಾ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಏನ್ ಬಂತು 12 ಅಂತ ಗೊತ್ತಾಯ್ತು. ಓಕೆ, ಸೊ ಅದನ್ನ ಇಲ್ಲಿ ಏನ್ ಬರ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ ಗೊತ್ತಾಯ್ತು. ಓಕೆ, ಈಗ ನೀವು ನೋಡಿದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಈಗ ನಮಗೆ ಫ್ರಮ್ ಈಕ್ವೇಶನ್ 1 ಏನ್ ಗೊತ್ತು, ಫ್ರಮ್ ಈಕ್ವೇಶನ್ 1 ಎ ಬಿ ಇಸ್ ಈಕ್ವಲ್ ಟು ಏನಂತ ಗೊತ್ತು ಎಕ್ಸ್ ಬೈ √3 ಅಂತ ಗೊತ್ತು. ಈಗ ನೀವು ನೋಡಿದ್ರೆ ಎಕ್ಸ್ ಇದ್ದಲ್ಲಿ ಏನಿದೆ ಎಕ್ಸ್ ವ್ಯಾಲ್ಯೂ ಕಂಡಿಡ್ತೀವಿ ಎಷ್ಟು 12 ಬೈ √3 ಆಯ್ತು. ಸೊ ಇವಾಗ ಏನು ಎ ಬಿ ವ್ಯಾಲ್ಯೂ ಏನಂತ ಗೊತ್ತಾಯ್ತು 12 ಬೈ √3. ಸೊ ಡಿನಾಮಿನೇಟರ್ಗೆ ರೂಟ್ ಇರಬಾರ್ದು. ಸೊ ಇದನ್ನ ರಾಷನಲೈಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ √3 ಡಿವೈಡೆಡ್ ಬೈ √3. ಸೊ ಏನಾಯ್ತು ಎ ಬಿ ಇಸ್ ಈಕ್ವಲ್ ಟು 12 √3 ಡಿವೈಡೆಡ್ ಬೈ √3 ಇಂಟು √3 ಏನಾಯ್ತು √3 ಹೋಲ್ ಸ್ಕ್ವೇರ್ ಆಯ್ತು. ಇವಾಗ ಏನಾಯ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಸೊ ಅವಾಗ ಏನ್ ಬರೀತೀನಿ ಇವಾಗ ಎ ಬಿ ಇಸ್ ಈಕ್ವಲ್ ಟು 12 √3 ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತು. 3 1 ಜಾ 3 4 ಜಾ. ಸೊ ಎ ಬಿ ವ್ಯಾಲ್ಯೂ ಏನು 4 √3 ಅಂತ ಗೊತ್ತಾಯ್ತು. ಈಗ ನೀವು ನೋಡಿದ್ರೆ 4 √3 ಓಕೆ, ಅಲ್ಲಿ √3 ಇದ್ದಲ್ಲಿ ಏನ್ ತಗೊಂತ ಹೇಳಿದಾರೆ ಅವರು √3 ಇದ್ದಲ್ಲಿ 1.7 ತಗೊಂತ ಹೇಳಿದಾರೆ. ಸೊ ನಾನೀಗ 1.7 ತಗೊಂಡ್ರೆ 4 7 ಜಾ 28 4 1 ಜಾ 4 4 + 2 6 ಎಷ್ಟಾಯ್ತು 6.8. ಅಲ್ಲಿ ಏನ್ ಕೊಟ್ಟಿದಾರೆ ಅಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಮೀಟರ್ ಬರಿಬೇಕು. ಸೊ ಎ ಬಿ ವ್ಯಾಲ್ಯೂ ಏನು 6.8 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಫಸ್ಟ್ ನಮಗೆ ಎ ಬಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ ಎ ಬಿ ವ್ಯಾಲ್ಯೂ ಎಷ್ಟು 6.8 ಮೀಟರ್ ಅಂತ ಗೊತ್ತಾಯ್ತು. ಫಸ್ಟ್ ಅಂತೂ ಕಂಡುಹಿಡಿದ್ವಿ. ಸೊ ಈಗ ಎ ಬಿ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ತೀನಿ ಇವಾಗ ಏನ್ ಮಾಡ್ತೀನಿ ನನಗೆ ಏನ್ ಬೇಕು ಇವಾಗ ಎ ಪಿ ಕೂಡ ಕಂಡಿಡ್ಬೇಕು. ಓಕೆ,
ನಾನು ಫಸ್ಟ್ ಟ್ರಯಾಂಗಲ್ ತಗೊಂತೀನಿ ಮತ್ತೆ ಇವಾಗ. ಫಸ್ಟ್ ಟ್ರಯಾಂಗಲ್ ಏನು, ಎ ಬಿ ಓಕೆ ಓಕೆ. ಈ ಆಂಗಲ್ ಎಷ್ಟಿದೆ 30 ಡಿಗ್ರಿ. ಈಗ ನನಗೆ ಎ ಬಿ ವ್ಯಾಲ್ಯೂ ಗೊತ್ತು ತಾನೆ. ಎ ಬಿ ವ್ಯಾಲ್ಯೂ ಎಷ್ಟು ಇವಾಗ ಕಂಡುಹಿಡಿದಿದ್ದು ನಾನು 6.8 ಅಂತ ಗೊತ್ತು. ಓಕೆ, ಸೊ ಅವಾಗ ಏನಾಯ್ತು, ಇದು ಅಪೋಸಿಟ್ ಆಯ್ತು. ಓಕೆ, ಆಮೇಲೆ ಈಗ ನೀವು ನೋಡಿದ್ರೆ ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್. ಓಕೆ, ಈಗ ನೀವು ನೋಡಿದ್ರೆ ನನಗೆ ಏನ್ ಬೇಕು ಇವಾಗ, ಎ ಪಿ ಬೇಕು, ಹೈಪೋಟೆನ್ಸ್ ಬೇಕು, ಅಪೋಸಿಟ್ ಗೊತ್ತು. ಸೊ ನಾನೇನ್ ಮಾಡ್ತೀನಿ, ಸೈನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನ್ಸ್. ಸೊ ಸೈನ್ ಥೀಟಾ ವ್ಯಾಲ್ಯೂ ಏನು 30 ಇಸ್ ಈಕ್ವಲ್ ಟು ಓಕೆ, ಅಪೋಸಿಟ್ ವ್ಯಾಲ್ಯೂ ಏನಿದೆ, ಅಪೋಸಿಟ್ ವ್ಯಾಲ್ಯೂ 6.8 ಇದೆ. ಹೈಪೋಟೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಅದೇನದು ಎ ಪಿ. ಓಕೆ, ಸೊ ಇವಾಗ ನೀವು ಬರೆದ್ರೆ ಸೈನ್ 30 ವ್ಯಾಲ್ಯೂ ಎಷ್ಟು, 1/2 ಇಸ್ ಈಕ್ವಲ್ ಟು 6.8 ಡಿವೈಡೆಡ್ ಬೈ ಎ ಪಿ. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 ಇಂಟು ಎ ಪಿ ಇಸ್ ಈಕ್ವಲ್ ಟು 2 ಇಂಟು 6.8 ಆಯ್ತು. 1 ಇಂಟು ಎ ಪಿ ಇಸ್ ಈಕ್ವಲ್ ಟು ಎ ಪಿ ಆಯ್ತು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 8 ಜಾ 16 ಆಯ್ತು. ಓಕೆ, 1 ಕ್ಯಾರಿ, 2 6 ಜಾ 12, 12 ಪ್ಲಸ್ 1 13, 13.6. ಓಕೆ, ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲೇನ್ ಬರೀಬೇಕು, ಮೀಟರ್ ಅಲ್ಲಿ ಬರೀಬೇಕು. ಸೊ ಎ ಪಿ ವ್ಯಾಲ್ಯೂ ಏನು 13.6 ಮೀಟರ್ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಬರೀತೀನಿ 13.6 ಮೀಟರ್ ಅಂತ ಗೊತ್ತಾಯ್ತು. ಇದು ಬಂದು ಎ ಪಿ. ಸೊ ನಾವು ಎ ಪಿ ಕೂಡ ಕಂಡುಹಿಡಿದ್ವಿ. ಇವಾಗ ಏನು, ಆರ್ ಕ್ಯೂ 1 ಕಂಡುಹಿಡಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಪಿ ಬಿ ವ್ಯಾಲ್ಯೂ ಏನಂತಿದೆ, ಪಿ ಬಿ ವ್ಯಾಲ್ಯೂ ಎಕ್ಸ್ ಅಂತ ತಗೊಂಡ್ವಿ. ಎಕ್ಸ್ ವ್ಯಾಲ್ಯೂ ಎಷ್ಟು, ಇಲ್ಲಿ 12 ಅಂತಿದೆ. ಸೊ ಪಿ ಬಿ ವ್ಯಾಲ್ಯೂ ನನಗೆ ಗೊತ್ತಾಯ್ತು, ಅದನ್ನ ಅಪ್ಡೇಟ್ ಮಾಡ್ತೀನಿ. ಓಕೆ, ಪಿ ಬಿ ವ್ಯಾಲ್ಯೂ ಎಷ್ಟು 12 ಅಂತ ಗೊತ್ತಾಯ್ತು. ಅದೇ ರೀತಿ ನೆಕ್ಸ್ಟ್ ಬಿ ಕ್ಯೂ ನ ಏನಂತ ತಗೊಂಡಿವಿ ನಾವು, 24 ಮೈನಸ್ ಎಕ್ಸ್. 24 ಮೈನಸ್ ಎಕ್ಸ್ ವ್ಯಾಲ್ಯೂ ಎಷ್ಟು 12. 24 ಅಲ್ಲಿ 12 ಹೋದ್ರೆ 12. ಸೊ ಬಿ ಕ್ಯೂ ವ್ಯಾಲ್ಯೂ ಕೂಡ 12 ಅಂತ ಗೊತ್ತಾಯ್ತು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ. ಬಿ ಕ್ಯೂ ವ್ಯಾಲ್ಯೂ ಎಷ್ಟು 12 ಅಂತ ಗೊತ್ತಾಯ್ತು. ಈಗ ನಾನೇನ್ ಕಂಡಿಬೇಕು, ಆರ್ ಕ್ಯೂ ಕಂಡಿಡ್ಬೇಕು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಎ ಪಾಯಿಂಟ್ ಇಂದ ಒಂದು ಪ್ಯಾರಲಲ್ ಲೈನ್ ಹಾಕ್ತೀನಿ. ಓಕೆ, ಸೊ ಅದನ್ನ ಏನಂತ ಅಂತೀನಿ, ಜೆಡ್ ಅಂತ ಅಂತೀನಿ. ಈ ಎ ಜೆಡ್ ಯಾರಿಗೆ ಪ್ಯಾರಲಲ್ ಹಾಕ್ತೀನಿ, ಬಿ ಕ್ಯೂಗೆ. ಸೊ ಅದನ್ನ ಕನ್ಸ್ಟ್ರಕ್ಷನ್ ಅಂತ ಬರ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ಏನು, ಡ್ರಾ ಎ ಜೆಡ್ ಪ್ಯಾರಲಲ್ ಟು ಬಿ ಕ್ಯೂ. ಅವಾಗ ಹಾಕ್ದಾಗ ಏನಾಗುತ್ತೆ, ಇದಿಷ್ಟು ರೆಕ್ಟಾಂಗಲ್ ಆಗುತ್ತಾ, ಯಾವುದು ನಿಮಗೆ ನೋಡಿದ್ರೆ ಎ ಬಿ ಕ್ಯೂ ಝೆಡ್ ಇದಿಷ್ಟು ರೆಕ್ಟಾಂಗಲ್ ಆಗುತ್ತೆ, ಹೌದಾ. ಸೊ ಏನ್ ಬರ್ತೀವಿ, ಎ ಬಿ ಕ್ಯೂ ಝೆಡ್ ವಿಲ್ ಬಿ ಎ ರೆಕ್ಟಾಂಗಲ್. ಓಕೆ, ಈಗ ರೆಕ್ಟಾಂಗಲ್ ಆಯ್ತು ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ತಾನೆ. ಸೊ ಅವಾಗ ಏನ್ ಬರೀಬಹುದು, ರೆಕ್ಟಾಂಗಲ್ ಅಪೋಸಿಟ್ ಸೈಡ್ ಈಕ್ವಲ್ ಅಂತಂದ್ರೆ ಓಕೆ, ಎ ಜೆಡ್ ಇಸ್ ಈಕ್ವಲ್ ಟು ಬಿ ಕ್ಯೂ ಇಸ್ ಈಕ್ವಲ್ ಟು 12 ಅಂತ ಬರೀಬಹುದು. ನೋಡ್ರಿ, ಬಿ ಕ್ಯೂ ಎಷ್ಟಿರ್ತೋ ಎ ಜೆಡ್ ಕೂಡ ಅಷ್ಟೇ ಇರುತ್ತೆ. ಇದು 12 ಅಂದ್ರೆ ಇದು ಕೂಡ 12 ಆಯ್ತು. ಆಮೇಲೆ ಎ ಬಿ ಎಷ್ಟಿರ್ತೋ ಈಗ ಝೆಡ್ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಅಂತ ಬರೀಬಹುದು. ಈಗ ನೀವೇ ನೋಡಿದ್ರೆ ಝೆಡ್ ಕ್ಯೂ ಎಷ್ಟಿರ್ತೋ ಎ ಬಿ ಕೂಡ ಅಷ್ಟೇ ಇರುತ್ತೆ. ಸೊ ಝೆಡ್ ಕ್ಯೂ ಇಸ್ ಈಕ್ವಲ್ ಟು ಎ ಬಿ. ಎ ಬಿ ವ್ಯಾಲ್ಯೂ ಎಷ್ಟು ಕಂಡಿಡ್ತೀವಿ, 6.8. ಓಕೆ, ಸೊ ಇದು 12 ಮೀಟರ್, ಇದು 6.8 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಮಗೆ ಇದು ಜೆಡ್ ಕ್ಯೂ ಗೊತ್ತು ಇವಾಗ 6.8 ಮೀಟರ್ ಅಂತ. ಈಗ ನಾವು ಜಸ್ಟ್ ಏನ್ ಫೈಂಡ್ ಮಾಡ್ಬೇಕು, ಆರ್ ಜೆಡ್ ಫೈಂಡ್ ಮಾಡ್ಬೇಕು. ಈಗ ಎ ಜೆಡ್ ಗೊತ್ತು ತಾನೆ, ಎ ಜೆಡ್ ಎಷ್ಟು ಇವಾಗ 12 ಅಂತ ಗೊತ್ತು. ಸೊ ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಜಸ್ಟ್ ಇಲ್ಲೆಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾವೇನ್ ಮಾಡೋಣ, ಆ ಟ್ರಯಾಂಗಲ್ ತಗೊಂಡ್ಬಿಡೋಣ. ಈಗ ನಾನೇನ್ ಮಾಡ್ತೀನಿ, ಯಾವ ಟ್ರಯಾಂಗಲ್ ತಗೊಂಡ್ರೆ ಇದು ಥರ್ಡ್ ಟ್ರಯಾಂಗಲ್ ತಗೊಂತೀನಿ. ಓಕೆ, ಏನಂತಂದ್ರೆ ಇನ್ ಟ್ರಯಾಂಗಲ್ ಆರ್ ಎ ಝೆಡ್. ಅದು ತಗೊಂಡಾಗ ಈ ತರ ಇರುತ್ತೆ. ಇದು ಆರು, ಇದು ಝೆಡ್. ಓಕೆ, ಇದು ಎ. ಓಕೆ, ಸೊ ಇದು ಎಷ್ಟು 13 ಮೀಟರ್. ಎ ಆರ್ 13 ಮೀಟರ್ ಅವನೇ ಕೊಟ್ಟಿದ್ದ. ಈಗ ನಾವು ಎ ಎಷ್ಟು ಅಂತ ಕಂಡಿದ್ವಿ, 12 ಮೀಟರ್. ಇದು ವರ್ಟಿಕಲ್. ಈಗ ನೀವು ನೋಡಿದ್ರೆ ಇದು ಆರ್ ಕ್ಯೂ ಏನಿದೆಲ್ಲ ವರ್ಟಿಕಲ್ ಟವರ್ ಅಂದ್ರೆ ಸ್ಟ್ರೈಟ್ ಟವರ್ ಅಂತ ಅರ್ಥ. ಸ್ಟ್ರೈಟ್ ಅಂದ್ರೆ ಸೊ ಅದು ಏನಿರ್ತದೆ 90 ಡಿಗ್ರಿ ಇರುತ್ತೆ. ಓಕೆ, ಇದು 90 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಇರೋದು ಹೈಪೋಟೆನ್ಯೂಸ್ ಆಯ್ತು.
ಇದು ಸ್ಟ್ರೇಟ್ ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಆಯ್ತು, ಇದು ಬಂದು ಬೇಸ್ ಆಯ್ತು. ಸೊ ಇವಾಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬಿಟ್ಟು ಆರ್ ಜೆಡ್ ಕಂಡು ಹಿಡಿದ್ಬಿಡೋಣ. ಸೊ ಇವಾಗ ಏನ್ ಮಾಡೋಣ, ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಟ್ರಯಾಂಗಲ್ ಆರ್ ಜೆಡ್ ಎ. ಸೊ ಅವಾಗ ಏನಾಗುತ್ತೆ, ಫಾರ್ಮುಲಾ ಏನು, ಪೈಥಾಗರಸ್ ಥಿಯರಮ್ ಜನರಲ್ ಫಾರ್ಮುಲಾ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಂತ ಗೊತ್ತು. ಈಗ ಹೈಪೋಟೆನ್ಯೂಸ್ ಏನು 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಗೊತ್ತಿಲ್ಲ, ಆರ್ ಜೆಡ್ ಸ್ಕ್ವೇರ್ ಅಂತ ಬರ್ತೀನಿ. ಬೇಸ್ ಏನು 12 ಸ್ಕ್ವೇರ್. ಸೊ ಏನಾಗುತ್ತೆ, 13 ಸ್ಕ್ವೇರ್ ಬಂದು 169 ಇಸ್ ಈಕ್ವಲ್ ಟು ಆರ್ ಜೆಡ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಎಷ್ಟು 144. ಈ ಪ್ಲಸ್ 144 ಈ ಕಡೆ ಹೋದ್ರೆ ಮೈನಸ್ 144 ಆಯ್ತು, ಇಸ್ ಈಕ್ವಲ್ ಟು ಆರ್ ಜೆಡ್ ಸ್ಕ್ವೇರ್. 169 ಅಲ್ಲಿ 144 ಹೋದ್ರೆ 25 ಉಳಿಯುತ್ತೆ, 25 ಇಸ್ ಈಕ್ವಲ್ ಟು ಆರ್ ಜೆಡ್ ಸ್ಕ್ವೇರ್. ಇದನ್ನ ಉಲ್ಟಾ ಬರ್ದ್ರೆ ಆರ್ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಓಕೆ, ನಾನು ಈ ಕಡೆ ತಗೊಂತೀನಿ. ಅವಾಗ ಏನಾಗುತ್ತೆ, ಆರ್ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ 25 ಏನಂತ ಬರಿಬಹುದು, 5 ಸ್ಕ್ವೇರ್ ಅಂತ ಬರಿಬಹುದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್, ಆರ್ ಜೆಡ್ ವ್ಯಾಲ್ಯೂ ಎಷ್ಟು 5 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ನಮಗೆ ಆರ್ ಜೆಡ್ ವ್ಯಾಲ್ಯೂ 5 ಮೀಟರ್ ಅಂತ ಗೊತ್ತಾಯ್ತು. ಇನ್ನೇನು ಈಗ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಸೊ ಇದು ಎಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೀವು ನೋಡಿದ್ರೆ ಈಗ ನಾನು ಏನ್ ಕಂಡಿಬೇಕಾಯ್ತು, ಆರ್ ಕ್ಯೂ. ಆರ್ ಕ್ಯೂ ನಾನು ಇವಾಗ ಏನಂತ ಬರಿಬಹುದು, ಆರ್ ಜೆಡ್ ಪ್ಲಸ್ ಜೆಡ್ ಕ್ಯೂ ಅಂತ ಬರಿಬಹುದು. ಸೊ ಅದನ್ನೇ ಬರಿತೀನಿ, ಆರ್ ಕ್ಯೂ ಇಸ್ ಈಕ್ವಲ್ ಆರ್ ಜೆಡ್ ಪ್ಲಸ್ ಜೆಡ್ ಕ್ಯೂ ಅಂತ ಬರಿತೀನಿ. ಆರ್ ಜೆಡ್ ವ್ಯಾಲ್ಯೂ ಎಷ್ಟು 5 ಮೀಟರ್ ಅಂತ ಕಂಡಿಡಿದ್ವಿ ಇವಾಗ. ಓಕೆ, ಜೆಡ್ ಕ್ಯೂ ವ್ಯಾಲ್ಯೂ ಏನು 6.8. ಓಕೆ, ಈಗ ನೀವು ಆಡ್ ಮಾಡಿದ್ರೆ 6 + 5 11.8 ಮೀಟರ್ ಆಗುತ್ತೆ. ಸೊ ಈಗ ಆರ್ ಕ್ಯೂ ವ್ಯಾಲ್ಯೂ ಎಷ್ಟು 11.8 ಮೀಟರ್. ಸೊ ಅದು ಕೂಡ ಕಂಡಿಡಿದ್ಬಿಟ್ವಿ. ಸೊ ಈ 3 ಕಂಡಿಡ್ಬೇಕಾಗಿತ್ತು, ಅದನ್ನ 3 ಫೈಂಡ್ ಔಟ್ ಮಾಡಿವಿ. ಯಾವುದು, ಎ ಬಿ, ಎ ಪಿ, ಆರ್ ಕ್ಯೂ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಸೆಟ್ 2 ಅವೆಲ್ಲ ಸಾಲ್ವ್ ಮಾಡ್ಬಿಟ್ಟು ನಿಮಗೆ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.